ಸರ್ ನೀವು ಪರಿಚಯ ಮಾಡ್ತೀವಿ ಅವ್ರಿಗೆ. ನನ್ನ ಹೆಸರು ವಿಜಯ್ ಕುಮಾರ್ ಅಂತ, ಬೇರೆ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕು ಕುಕ್ಕಂದ ಗ್ರಾಮದ. ಹಾಯ್ ಹಲೋ ನಮಸ್ಕಾರ ಗುರು, ನಾನು ನಿಮ್ಮ ಯುವರಾಜನ್. ಹಾವೇರಿ ಜಿಲ್ಲಾ ರಾಣೆಬೆನ್ನೂರು ತಾಲೂಕು ಉಕ್ಕೊಂದ ಗ್ರಾಮದಲ್ಲಿ ಒಂದು ಹಸು ಫಾರ್ಮ್ ಇದೆ, ನೋಡೋಣ ಬನ್ನಿ. ಸರ್ ನೀವು ಪರಿಚಯ ಮಾಡ್ತೀವಿ ಅವ್ರಿಗೆ. ನನ್ನ ಹೆಸರು ವಿಜಯ್ ಕುಮಾರ್ ಅಂತ, ಬೇರೆ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕು ಕುಕ್ಕಂದ ಗ್ರಾಮದ. ಇದು ಹೆಂಗ ಹಸು ಎಲ್ಲ ಯಾವ ತರ ಇದು ಮಾಡ್ತಾನೆ, ಡೆವಲಪ್ ಮಾಡ್ತಾನೆ ಸರ್? ಅಣ್ಣ, ನಾವು ಫಸ್ಟ್ ಒಂದು ಆಟ ತಿಂದಿದ್ವಿ ಅದನ್ನ. ಆಟದಿಂದ ಹಂಗ ಕಂಟಿನ್ಯೂ ಆಗಿ ನನಗಾರ ಇದಾಗ ಬೇಕಂತ ಕಂಟಿನ್ಯೂ ಆಗ್ತಾ ಹೋಗ್ತಾನೆ. ಯಾವ ಸ್ಟಾರ್ಟ್ ಮಾಡಿದ್ರು ಸರ್ ನೀವು? 2023 ಎಷ್ಟು ಲೀಟರ್ ಹಾಲು ಹಾಕ್ತೀರಾ ಸರ್ ನೀವಾಗ? ಈಗ 45 40 40-46 ನಿಮ್ ಫೀಡ್ ಏನ್ ಕೊಡ್ತೀರಾ ಸರ್ ಅದಕ್ಕೆ? ನಾವು KMF ಫೀಡ್ ಕೊಡ್ತೀವಿ, ಆಮೇಲೆ ಪುಷ್ಪರಾಜ್ ಅಂತ ಐತೆ ಅದೊಂದು ಕೊಡ್ತೀವಿ, ಆಮೇಲೆ ಶೇಂಗಾ ಹಿಂಡಿ ಹಿಟ್ಟು ಇದನ್ನೆಲ್ಲ ಕೊಡ್ತೀವಿ. ಇದೇ ಲೀಟರ್ ನಡೆಯುತ್ತೆ ಪ್ರಧಾನಿ? ಅದು ಹೇಳಿದಾಗ ಅದು 5-6 ಲೀಟರ್ ನಡೆಯುತ್ತೆ. ಹೆಸರುಗರ ಅದು ಇದು 5 ಲೀಟರ್ ನಡೆಯುತ್ತೆ, ಇದು 6 ಲೀಟರ್ ನಡೆಯುತ್ತೆ. ಇದು ಫಸ್ಟ್ಲಿ ಹಾಕಿದ್ದಾರೆ. ಇದೆಷ್ಟು? ಇದು 2 ಲೀಟರ್ ಇದು 6 ಲೀಟರ್ ನಡೆಯುತ್ತೆ. ಒಂದ್ ಹೊತ್ತಿಗೆ ಎಷ್ಟು ಲೀಟರ್ ಆಗ್ತದೆ ಸರ್ ಹಾಲು? ಈಗ 40 ಈಗ ಇಲ್ಲ, ಒಂದು ಹೊತ್ತಿಗೆ ಅಂದ್ರೆ 20-25 ಆಗಿದೆ. 25 ಆಗ್ತದೆ ಸರ್. ಇದು ಸರ್ ಎಷ್ಟಲ್ಲೂ ಎಷ್ಟು ಲೀಟರ್ ಇಡುತ್ತೆ? ಇದು 3ನೇ 4ನೇ ಇರ್ಬೋದು. ಇದು ಕಮ್ಮಿ ಇದೆ ಸ್ವಲ್ಪ. ಎಷ್ಟು ಲೀಟರ್ ಇಡುತ್ತೆ ಸರ್ ಹಾಗೆ ಮಿನಿಮಮ್? ಇದು 4 ಲೀಟರ್ ಇದೆ. 4 ಲೀಟರ್ ಇರುತ್ತೆ ಸರ್ ಹಾಗೆ. ಇದು 7 ಲೀಟರ್ ಇದೆ. 7 ಲೀಟರ್ ಇರುತ್ತೆ. ಇದು 46 ತಂದಿದ್ವಿ. 46 ಸರ್. ಇದು ಇದು 35% ಹಾಳಾಗಿ ಇದು ಜಾಸ್ತಿ ಇದೆ. ಹೈಯೆಸ್ಟ್ ರೇಟ್ ಕೊಟ್ಟು ಯಾವ ಇದ್ದೀರಾ ಸರ್ ನೀವು ವಸ್ತುನ? ಅದು ಹೈಯೆಸ್ಟ್ ರೇಟ್ ಇದೆ, ಇದು ಕಮ್ಮಿ ಇದೆ. ಇದು ಹೈಯೆಸ್ಟ್ ರೇಟ್ ಕೊಟ್ಟಿದ್ದೀರಾ ಸರ್? ನಿಮ್ಗೆ ಹೈಯೆಸ್ಟ್ ರೇಟ್ ಕೊಡ್ತಾರದು ಬೆಸ್ಟ್ ಸರ್? ನಾರ್ಮಲ್ ಹಂಗೆ 40,000-50,000 ನಾರ್ಮಲ್ ಕೊಟ್ಟಂದ್ರೆ ಇದು ಬೆಸ್ಟ್. ಇದು ಕಮ್ಮಿ ಹಾಳಾಗಿದೆ ಅಂತ ರೇಟ್ ಕೊಟ್ಟಿದ್ವಿ. 6-7 ಗಂಟೆ ತನಕ ಇದೇ ಬೆಸ್ಟ್ ಅಂತೀರಾ ಸರ್? ಕಡಿಮೆ ರೇಟ್ ಕೊಡ್ತಾರೆ. ಏನು ಓದ್ತಾ ಇರ್ತಾರ ಸರ್ ನೀವು ವರ್ಷ? ಈಗ ರಾಣೆಬೆನ್ನೂರು ಅಂತ ಹೇಳ್ತೀನಿ. ಅದು ಜವಾರಿ ಸಿಗ್ತಾನೆ, ಅದು 7 ಗಂಟೆ ತನಕ. ಎಷ್ಟು ಅಪರೇವ ಎಷ್ಟು ವರ್ಷ? ಇದು 8 ತಿಂಗಳ ಕರಾಣ, ಇದು 9 ತಿಂಗಳು. 9 ತಿಂಗಳು. ಹಸೆ ಮೇವ್ ಹಾಕ್ತೀರಾ ಸರ್? ಹಸೆ ಮೇವ್ ಏನ್ ಕೊಡ್ತೀರಾ ಸರ್ ನೀವು? ಅದ ನೇಪಿಯರು. ಈಗ ಆಮೇಲೆ ಗೊಂಜಾಳ ದಿಡಿಯಾಗಿ ಗೊಂಜಾಳ ಇರ್ತಾರ. ಮೇವ್ ಯಾವ್ದು ತರ್ತೀರಾ ಸರ್ ನೀವು? ಮೇವ್ ಏನ್ ಟಾಪ್ ಕಟ್ರಲ್ ಮಾಡ್ತೀರಾ? ಎಷ್ಟು ಕೊಡ್ತಿದ್ದೀರಾ ಸರ್ ಟಾಪ್ ಕಟ್ರ? ಇದು ಪೆಟ್ರೋಲ್ ಇಂಜಿನಿಂದಾನೆ 20,000 ಕೊಡ್ತೀನಿ. 20,000 ಕೊಡ್ತೀನಿ. ಯಾವತ್ತಿಂದ ಇರುತ್ತೆ? ಈಗ ಒಂದು 6-7 ತಿಂಗಳು ಆತ. 6-7 ತಿಂಗಳಾಯ್ತಾ? ಚೆನ್ನಾಗಿ ಕಟ್ಟಾಗತ್ತ ಬ್ರದರ್ ಅದು? ಕಟ್ಟಾಗಿದೆ. ಆ ತರ ಕಟ್ಟಾಗತ್ತಾ? ಫೀಡ್ ಎಲ್ಲಿದೆ ಬ್ರದರ್ ನಿಮ್ದಾಗಿ? ಫೀಡ್ ಒಂದ್ ಸ್ವಲ್ಪ ತೋರಿಸ್ಲಿ. ಫುಡ್ ಚೆನ್ನಾಗತ್ತ ಸರ್ ಇದಕ್ಕೆ? ಈ ಫೀಡ್ ಇಂದ ಹಾಲು? ಈ ಫೀಡ್ ಇಂದ ಐತೆ. ಈ ಫೀಡ್ ಇಂದ ಹಾಲು ಆಗತ್ತ? ಈ ಫೀಡ್ ಎಷ್ಟು ವರ್ಷ ಕೊಡ್ತೀರಾ? ಇದು ಒಂದೊಂದು ಆಕಳಿಗೆ 2 ಕೆಜಿ ಕೊಡ್ತಾವ. 2 ಕೆಜಿ ಕೊಡ್ತೀರಾ? ಮತ್ತೆ ಯಾವ ಫೀಡ್ ಹಾಕ್ತೀರಾ ಬ್ರದರ್? ಒಂದೇ ಫೀಡ್ ಹಾಕ್ತೀರಾ ಏನ್? ಮತ್ತೆ ಅದ್ರದ್ದು ಹಿಟ್ ಹಾಕ್ತಾವ ನಾವು. ಅಕ್ಕಿ ಹಿಟ್ ಹಾಕ್ತೀರಾ? ಹೆಂಗ್ ರೇಟ್ ಬ್ರದರ್ ಇದು ಫೀಡ್? ಇದು 1400 ಅಣ್ಣ. ಅದು 1400. ಆಮೇಲೆ ಅಮೂಲ್ ಅಂತ ಅದು ಮಿಕ್ಸ್ ಇದೆ, ಅದು ಒಂದು ಹಾಕ್ತೀವಿ. ನಿಮ್ಮ ಹಸು ಅಲ್ಲಿ ಯಾರಾದ್ರೂ ಸೇಲ್ ಅಂದ್ರೆ ಕೇಳಿದ್ರೆ ಕೊಡ್ತೀರಾ ಬ್ರದರ್? ನಾವು ಯಾರಾದ್ರೂ ಕೊಡ್ತೀರಾ? ನಿಮ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ರಿ ಅಂತ ನಿಮ್ ನಂಬರ್ ಹೇಳಿ ಬ್ರದರ್. ಹಂಗೆ ಅವ್ರಿಗೆ 81230707. ಈ ತರ ಮಾಡ್ಬೇಕಲ್ಲ ಅಂತ ಯಾಕೆ ಮೈಂಡ್ ಬಂತು ಬ್ರೋ ನಿಮ್ಗೆ? ಏನಿಲ್ಲ, ಅದು ನಾವು ಫಸ್ಟ್ ನಾವು ಒಂದು ಆಕಾಶನಿ ಇದ್ದಿದ್ದನ ಇರ್ಲಿ ಅಂತ ನಾವು ಒಂದು ಮಾಡಿ ಅಂತ ಹೀಗಾಗಿ ಮನೆಯಾಗ ಹಾಲು ಬೇಕಂತ ಮಾಡಿದ್ವಿ. ಅದು ಒಂದ್ರಿಂದ ಅದು ಏನ ಜಾಸ್ತಿ ಆಗುತ್ತ. ಮನೆಯಲ್ಲಿ ಫಸ್ಟ್ ನಮ್ದು ದನಿವನಿ, ಅಲ್ಲಿಂದ ಇಲ್ಲಿ ಕಟ್ಟಿದ್ವಿ. ಎಷ್ಟು ಖರ್ಚಾಯ್ತು ಬ್ರದರ್ ಈ ಸೈಡ್ಗೆ? ಇದು 4.5 ಲಕ್ಷ. 4 ಲಕ್ಷ ಆಯ್ತಾ? ಉದ್ದ ಆಗಲ ಎಷ್ಟಿದೆ ಬ್ರದರ್ ಇದು? ಇದು 21-33 ಐತಿ. 21-33 ಆಯ್ತಾ? ಏನ್ ಈಗಿನ ಯುವಕರಿಗೆ ಏನ್ ಹೇಳ್ತೀರಾ ಬ್ರದರ್? ಇದು ಹಸು ಫಾರ್ಮಿಂಗ್ ಬರ್ತೀನಿ ಅಂದ್ರೆ ಅವ್ರಿಗೆ ಎಲ್ಲ ಮಾಡ್ಬೋದಣ್ಣ, ಮಾಡಿದ್ರ ಎಲ್ಲ ಐತಿ, ಸಕ್ಸಸ್ ಐತಿ.
ಅಂದ್ರ ನಿರ್ಧಾರಿತ ಮಾಡ್ಬೇಕಣ್ಣ ಬೇರೆ ರೀತಿ ಮಾಡ್ತೀವಿ ನೀವ್ ಯಾರಾದ್ರೂ ಆಡುಗಳು ಏನಾದ್ರು ಇಲ್ಲ, ಮನೆಯಾಗ ಮಾಡ್ಬೋದಿತ್ತಲ್ಲ? ನೀವೇನ್ ಹಾಕ್ತೀರ ಅಂತ ನಿಮ್ಗೆ ಬೇಕು ಬರ್ತೀರಾ ಬೇಡ ಹೊರಗಡೆ ಎಫ್ ಬಗ್ಗೆ ಒಂದ್ ಸ್ವಲ್ಪ ಪರಿಚಯ ಮಾಡ್ತೀರಾ ನಂಗೆ? ವೈಟ್ ನೆಪಿಯರ್ ಅಂತ ರೆಡ್ ನೆಪಿಯರ್ ಎರಡು ಹಚ್ಚಿ ನಾವು. ಇದನ್ನ ಹಾಕಿದ್ರೆ ಏನ್ ಯೂಸ್ ಬ್ರದರ್ ಅವ್ರಿಗೆ? ಅದ ನೆಪಿಯರ್ ಅಣ್ಣ ಅದ ಇದನ್ನ ಹಾಕಿರ ಬಹಳ ಹಾಲ್ ಬರೋದಿಲ್ಲ ಅಣ್ಣ. ಯಾಕಂದ್ರೆ ಹೊಟ್ಟೆ ಮಗಟ್ಟ ಅದ ಆಮೇಲೆ ಅದ ಹಾಕಿ ಬಹಳ ದಿನ ಆತ ನಾವಿದೆ. ಎಷ್ಟು ವರ್ಷ? ಒಂದ್ 6 ತಿಂಗಳು ಆಯ್ತಾ ಬ್ರದರ್ ಹಾಕ್ಬಿಟ್ಟು? ಇಲ್ಲ 2 ವರ್ಷ ಆಯ್ತು. 2 ವರ್ಷ ಆಯ್ತಾ? 4ರಿಂದ 5 ರೆಡ್ ಹಾಲು ಇಳುವರಿ ಆಗತ್ತಾ ಬ್ರದರ್? ಇದು ವೈಟ್ ನೆಪರಿಗೆ ಇಳುವರಿ ಆಗತ್ತೆ, ರೆಡ್ ನೆಪರಿಗೆ ಬರೋದಿಲ್ಲ ಅಣ್ಣ ಅದು. ಇದು ಬೀಜ ಎಲ್ಲಿ ಸಿಗುತ್ತೆ ಬ್ರದರ್ ಇರ್ತದ್ದು? ಇಲ್ಲ ನಾವು ಬೀಜ ತಂದೆಲ್ಲ ಇರ್ತೀವಿ, ಇದನ್ನ ತಂದು ಹಚ್ಚಿದ್ವಿ. ಗಂಟೆ ತಂದ ಬೇರ್ ತಂದು ಹಚ್ಚಿದ್ವಿ. 2 ವರ್ಷ ಆಯ್ತು ಅಣ್ಣ ಅದ ಹಚ್ಚಿ. 2 ವರ್ಷ ಆಯ್ತಾ? ಅದು ಜಾಗದಾಗ ಹಾಡ್ ಹಾಕಬ ಆಟ ಇಡಿ ಯೂಟ್ಯೂಬ್ ತಗೋಬೇಕಲ್ಲ. ನೀವು ಬ್ರದರ್ ಗೊಬ್ಬರ ಏನಾದ್ರು ಮಾಡ್ತೀರಾ? ನಿಮ್ಮ ಹೊಲಕ್ಕೆ ಹಾಕಂತೀರಾ? ಏನಾದ್ರು ಸೇಲ್ ಮಾಡ್ತೀರಾ? ಇಲ್ಲ ಸೇಲ್ ಮಾಡ್ತಾ ಇದನ್ನ ಅದ 8,000 ರೂಪಾಯಿ ಟ್ರಿಪ್ ಹಿಡ್ಕೊಂಡು ಹೋಗೋಣ. ಒಂದ್ ಟ್ರಿಪ್ಗೆ 8,000ನಾ? ಎಲ್ಲಿ ಕೊಡ್ತೀರಾ ಬ್ರದರ್? ನೀವು ನಿಮ್ಮ ಮನೆಗೆ ಬಂದು ಹಿಡ್ಕೊಂಡು ಹೋಗ್ತಾರಾ ಇಲ್ಲ ನೀವೇ ಕೊಡ್ತೀರಾ? ಇಲ್ಲೇ ಬಂದು ಹಿಡ್ಕೊಂಡು ಹೋಗ್ತಾರ ಅವ್ರು. ಅಡಿಕೆ ತೋಟಕ್ಕೆ ಅಂದ್ ಬಂದು ಹಿಡ್ಕೊಂಡು ಹೋಗ್ತಾರಣ್ಣ ಬೇರೆ ಕಡೆಯಿಂದ. ಯಾರಾದ್ರೂ ಬೇರೆಯವ್ರಿಗೆ ಸೇಲ್ ಮಾಡ್ತೀರಾ ಬ್ರದರ್ ನೀವು ಗೊಬ್ಬರ? ಎಷ್ಟು ಟ್ರಿಪ್ ಆಗುತ್ತೆ ಬ್ರದರ್ ಅದಂಗೆ? ಈಗ ಅಂದಾಗ ಒಂದು 10 ಟ್ರಿಪ್ ಆಗ್ಬೋದಣ್ಣ. ಅಂದಾಜ್ 10 ಟ್ರಿಪ್ ಆಗುತ್ತಾ? 3 ತಿಂಗಳ 4 ತಿಂಗಳಿಂದ ಐತಿ. ನಿಮ್ ಕಾಂಟ್ಯಾಕ್ಟ್ ಮಾಡ್ಬೋದಾ ಬ್ರದರ್? ಅವ್ರ ಟ್ರಿಪ್ ಗೊಬ್ಬರ ಬೇಕಲ್ಲ? ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.